ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಧರ್ಮಸ್ಥಳ ಬಗ್ಗೆ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಏನು ಒಂದು ರಾಜ್ಯ ಸರ್ಕಾರ ಏನು SIT ಒಂದು ಫಾರ್ಮ್ ಮಾಡಿ ಇದೆಲ್ಲ ತನಿಖೆ ಮಾಡಬೇಕು ಅಂತ ಏನೊಂದು ಮಾಡ್ತಾ ಇದ್ದಾರೋ ಅದನ್ನೆಲ್ಲ ಖಂಡಿಸಿ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಮತ್ತು ಹಿರಿಯರು ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಪ್ರತಿಭಟನೆ ಮಾಡಿದ್ದೀವಿ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಇದು ಹಿರಿಯರು ಇವರೆಲ್ಲ ಹೇಳ್ದಂಗೆ ಅಲ್ಲಿ ಏನಾದರೂ ಇದ್ದರೆ ಆಚೆ ಇಷ್ಟೊತ್ತಿಗೆ ಬರಬೇಕಾಗಿದೆ. ಅಲ್ಲಿ ಏನೂ ಇಲ್ಲ. ಸುಮಾರು 13 ಜಾಗಗಳಲ್ಲಿ ಏನು ಶೋಧನೆ ಮಾಡಿದಾರೋ ಅಲ್ಲಿ ಏನೂ ಕಾಣಿಸಿಲ್ಲ. ಇದು ಬಿಟ್ಕೊಂಡು ಮತ್ತೆ ನಿನ್ನೆ JCBಗಳು ತಂದು ಫೋಕ್ಲೈನ್ಗಳು ತಂದು ಅದನ್ನು ಆಗಿದ್ದಾರೆ. 30 ಅಡಿ 40 ಅಡಿ ಆಗಿದ್ದು ಏನು ತೋರಿಸ್ಬೇಕಂದಿದೆ ಈ ರಾಜ್ಯ ಸರ್ಕಾರ ಜನತೆಗೆ? ನಾವು ಇದೇ ಪ್ರಶ್ನೆ ಮಾಡ್ತಾ ಇರೋದು. SIT ಮಾಡಿದ್ದಾರೆ, ಹೋಯ್ತು ಒಪ್ಕೊಳ್ತೀವಿ. 1 ಕಡೆ 2 ಕಡೆ 4 ಕಡೆ ಮಾಡಲಿ. ಏನು ಕಾಣಿಸದೇ ಇದ್ದಾಗ 13 ಕಡೆ, ಅದು 13ನೇ ಜಾಗದಲ್ಲಿ ಫೋಕ್ಲೈನ್ ಅಂತೆ JCBಗಳು ತಂದು ಅಗತ್ಯ ಇತ್ತ? ಏನು ಸಂದೇಶ ತೋರಿಸ್ಬೇಕಾಗಿದೆ ಈ ರಾಜ್ಯ ಸರ್ಕಾರ ಜನತೆಗೆ? ಅದಕ್ಕೆ ಪ್ರತಿಭಟನೆ ಮಾಡಿ SIT ಬಗ್ಗೆ ನಮಗೇನು ಇದಿಲ್ಲ, ಆಕ್ಷೇಪ ಇಲ್ಲ. ಬಟ್ ಏನು ನಡೆಸ್ಕೊಂಡು ಹೋಗ್ತಾ ಇದ್ರು ಈ ರಾಜ್ಯ ಸರ್ಕಾರ, ಅದ್ರ ಮೇಲೆ ಆಕ್ಷೇಪ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನ ಕಡಿಮೆ ಆಗಿದೆ ಸರ್, ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ, ಒಂಥರ ಭಯದ ವಾತಾವರಣ ನಿರ್ಮಾಣ ಆಗಿದೆ ಧರ್ಮಸ್ಥಳ ಅಲ್ಲಿ ಅಂತ ಒಂದು ಸೃಷ್ಟಿ ಮಾಡ್ತಾ ಇದಾರಲ್ಲ. ಇವಾಗ ಅದೇ ಎಲ್ಲ ಸೃಷ್ಟಿ ಮಾಡಕ್ಕೆ ಶುರು ಮಾಡಿರೋದು. ಯಾರು ಇದು ಮಾಡ್ತಾ ಇದಾರೋ ಅದೇ. ಅದ್ರ ಜೊತೆ ಏನು ಮಳೆಗಳು ಬೀಳ್ತಾ ಇದೆ ಅದರಿಂದ ಕಡಿಮೆ ಆಗಿರ್ತಾರೆ ಹೊರತು, ಆ ಮಳೆ ಏನು ಎಲ್ಲ ಕಡಿಮೆ ಆಗುತ್ತೋ ಅದಾದ್ಮೇಲೆ ಎಲ್ಲ ಭಕ್ತಾದಿಗಳು ಜನ ವಾಪಸ್ ಹಂಗೆ ಹೋಗ್ತಾರೆ. ಇವತ್ತು ನಾನು ಒಂದು 4-5 ಲೆಟರ್ಗಳು ಕೊಟ್ಟಿದ್ದೆ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಏನು ದರ್ಶನಕ್ಕೆ ಕೊಡಬೇಕು, ಒಂದು ಅಕಾಮಿಡೇಷನ್ ಬೇಕು ಅಂತ. ಸುಮಾರು ನಿನ್ನೆ ರಾತ್ರಿ ಬಂದಿರೋದು ನಾನು ದಿಲ್ಲಿಯಿಂದ. ಇವತ್ತು ಬೆಳಿಗ್ಗೆ 6-7 ಲೆಟರ್ ಕೊಟ್ಟಿದ್ದೀನಿ. ಇನ್ನು ಎಲ್ಲಿ ಕಡಿಮೆ ಆಗಿದ್ದಾರೆ? ಕಡಿಮೆ ಅಂತೂ ಆಗಿಲ್ಲ. ಸರ್, ಈಗ ಅನ್ಯಕೋಮಿನ ವ್ಯಕ್ತಿಯೊಬ್ಬರು ನೀಡಿದಂತಹ ದೂರಿನಲ್ಲಿ ಇಷ್ಟೊಂದು ಬೇಕಾಗಿತ್ತು. ಕೇವಲ 3 ಜನ ಇಡೀ ರಾಜ್ಯದ ಜನತೆಗೆ ಅದೇ ನಾವು ಹೇಳ್ತಾ ಇದ್ವಿ. ಇಡೀ ಸರ್ಕಾರವೇ ಅದನ್ನ SIT ಒಂದು ಫಾರ್ಮೇಶನ್ ಮಾಡಿ, ಆಯ್ತು SIT ಫಾರ್ಮ್ ಮಾಡ್ತು, ಯಾರೋ ಒಂದು ಕೊಟ್ಟರು, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಆಯ್ತು ಒಪ್ಕೊಳ್ಳೋಣ. ಆದ್ರೆ 1-2 ಕಡೆ ಮಾಡಿದ್ರೆ ಸಾಕಾಗ್ತಾ ಇಲ್ಲ. 13 ಕಡೆ ಅವ್ನು ಎಲ್ಲಿ ತೋರಿಸ್ತಾ ಅಲ್ಲೆಲ್ಲ ಹೋಗ್ತಾ ಇದಾರೆ. ಸುಮಾರು 15-20 ವರ್ಷ ಹಿಂದೆ ನಾನು ಊತಿದ್ದೀನಿ ಅಂತ ಹೇಳ್ತಾನೆ. ಕರೆಕ್ಟಾ? ಅವ್ನಿಗೆ ಇವಾಗ ವಯಸ್ಸು ಎಷ್ಟಾಗಿದೆ? ಅವ್ನಿಗೆ ಆವಾಗ ವಯಸ್ಸು, ಅವ್ನು ಊತಿರೋವಾಗ ಒಂದು 15-20-25 ವರ್ಷ ಇತ್ತು. ಅಷ್ಟು ದೊಡ್ಡ ಜಾಗವನ್ನು ಇದು ತೆಗೆದು ಅಷ್ಟು ಬಾಡೀಸ್ 100-150 200 ಏನು ಹೇಳ್ತಾನೋ ಅದೆಲ್ಲ ಊತಕ್ಕೆ ಅವ್ನಿಗಷ್ಟು ಧೈರ್ಯನೂ ಇತ್ತ? ಯೋಚನೆ ಮಾಡಿ. ಅದನ್ನು ಸೈಕಲಾಜಿಕಲ್ ಆಗಿ ಏನು ಮಂಪರು ಪರೀಕ್ಷೆ ಮಾಡಬೇಕು ಅದು ಮಾಡಬೇಕು. ಸೈಕಲಾಜಿಕಲ್ ಯಾರಾದರೂ ಒಬ್ಬ ಸೈಕಲಾಜಿಸ್ಟ್ನ ಇಟ್ಟು ಅವನು ಮಾನಸಿಕ ಪರಿಸ್ಥಿತಿ ಏನಿದೆ ಅಂತ ಅದನ್ನು ಮಾಡಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.